ಆರ್ ದ ಫಾಲೋಯಿಂಗ್ ಸಿನಾರಿಯೋಸ್ ಪಾಸಿಬಲ್? 4 ಸಿನಾರಿಯೋ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದು ಸಾಧ್ಯನೋ ಅಲ್ವೋ ಅಂತ ಹೇಳಬೇಕು. ಮತ್ತೊಂದು ಆಪ್ಷನ್ ಅಂತ ಹೇಳಿದ್ರೆ ಕೆನಾಟ್ ಬಿ ಆನ್ಸರ್ಡ್ ಅಂತ ಹೇಳಿದ್ರೆ ಇನ್ಸಫಿಷಿಯಂಟ್ ಡೇಟಾ, ಕೊಟ್ಟಿರೋ ಇನ್ಫಾರ್ಮೇಶನ್ ಸಾಕಾಗಲ್ಲ ಅಂತ ಹೇಳಿ. ಸೊ 4 ಪ್ರಶ್ನೆ ನೋಡಿ. In a convex mirror, concave convex, a focal length 10 centimeter, an object kept at 20 centimeter to form a enlarged image. Convex ಮತ್ತೆ enlarged. Enlarged ಹುಡುಗರು ಸಾಧ್ಯನೇ ಇಲ್ಲ ಕಂಡ್ರ ಅಲ್ವಾ? You cannot get an enlarged image. Convex ಅಲ್ಲಿ ಯಾವತ್ತಿದ್ರು diminished image ಮಾತ್ರ ಸಾಧ್ಯ. So this is not possible. ಇದು ಉತ್ತರ ಏನೋ? No, this is not possible. In concave mirror of focal length 20 centimeter, okay, concave. A real image is formed at 12 centimeter behind the mirror. Wait, what? Real image behind the mirror. Real image behind the mirror ಸಾಧ್ಯನೇ ಇಲ್ಲ ಅಲ್ವಾ? ಬೇರೆ ಏನ್ ಬೇಕು ಇನ್ಫಾರ್ಮೇಶನ್ ಇರ್ಬೋದು, ಬಟ್ ಇದು ಸಾಧ್ಯ ಇಲ್ಲ. ಸೊ ಈ ಉತ್ತರ ನೋ ಆಗಿ ಅಲ್ವಾ? ರಿಯಲ್ ಇಮೇಜ್ ಬಿಹೈಂಡ್ ದ ಮಿರರ್ ಸಾಧ್ಯ ಇಲ್ಲ. ಸೊ ಆನ್ಸರ್ ಇಸ್ ನೋ. ಮುಂದಿನ ಪ್ರಶ್ನೆ. ಕಾನ್ಕೇವ್ ಮಿರರ್ ವಿತ್ ಫೋಕಲ್ ಲೆಂತ್ 15.5 centimeter. An image is formed at 31 centimeter on the same side as that of the object. Is of same size as that of the object. ಇದು ನೀವು ಫಾರ್ಮುಲಾ ಉಪಯೋಗಿಸ್ಕೊಂಡು ಚೆಕ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ರೇ ಡಯಾಗ್ರಾಮ್ ಉಪಯೋಗಿಸ್ಕೊಂಡ್ರು ಅದೇ ವಾಸಿ. ಸೊ ಇದು ನಿಮ್ಮ ಕಾನ್ಕೇವ್ ಮಿರರ್ ಅಂತ ತಿಳ್ಕೊಳ್ಳಿ. ಮತ್ತೆ ಫೋಕಸ್ಸು center of curvature minus 15.5 centimeter, minus 31 centimeter. An image is formed at 31 centimeter on the same side as that of the object. ಏನು ಹೇಳ್ತಾ ಇದ್ದಾರೆ? An image is formed at 31 centimeter on the same side as that of the object. Okay. Object side ಈ ದಿಕ್ಕಲ್ಲಿದೆ, ಆಬ್ಜೆಕ್ಟ್ ಈ ಕಡೆ ಇಡ್ತೀವಿ ನಾವು ಜನರಲಿ. ಇಮೇಜು ಇಲ್ಲೇ ಇದೆಯಂತೆ. ಸರಿ. is of okay center of curvature ಮೇಲೆ ಇದೆ ಹುಡುಗರ ಅಂತ ಹೇಳ್ತು ಅಂದ್ರೆ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇರುತ್ತೆ. ಇದು ಕಂಡೀಷನ್ ಗೊತ್ತಿದೆ ನಿಮಗೆ ಅಲ್ವಾ? ಸೇಮ್ ಸೈಜ್ ಇರುತ್ತೆ. ಹೌದು, ಇದು ಇವೆರಡು ಸೇಮ್ ಸೈಜ್ ಇರುತ್ತೆ. ಹಾಗಾಗಿ ಉತ್ತರ ಒಂದು ಎಸ್. ಮುಂದಿನ ಪ್ರಶ್ನೆ. ಇದು ಅರ್ಥ ಆಯ್ತಲ್ವಾ? ಆಬ್ಜೆಕ್ಟು ಮತ್ತೆ ಇಮೇಜು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇರುತ್ತೆ ಅಲ್ವಾ? ಇವೆರಡು ಸೇಮ್ ಸೈಜ್, ಅದೇ ಕಂಡೀಷನ್. ಹಾಗಾಗಿ ಈ ಉತ್ತರ ಸರಿ. An object at 3 meter away front of a mirror, 3 meter away, front of a mirror with focal length 25 centimeter forms an virtual image. ವರ್ಚುವಲ್ ಇಮೇಜ್ ನಮ್ಮ ಹತ್ರ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಎರಡಲ್ಲೂ ಬರುತ್ತೆ. ಆದರೆ ಇದು ಯಾವ ಮಿರರ್ ಅಂತ ಹೇಳಿಲ್ಲ ಹುಡುಗರ ಅಲ್ವಾ? ಯಾವ ಮಿರರ್ ಅಂತ ಹೇಳಿಲ್ಲ. ಹಾಗಾಗಿ ನಾವು ಇದನ್ನು ಪಕ್ಕ ಹೇಳೋದಕ್ಕಾಗಲ್ಲ. ಕಾನ್ಕೇವಲ್ ಆಗಿತ್ತು ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಆಬ್ಜೆಕ್ಟ್ ತುಂಬಾ ದೂರ ಇದೆ. ಕಾನ್ವೆಕ್ಸ್ ಅಲ್ಲಿ ಸಾಧ್ಯ ಇದೆ, ಯಾಕಂತ ಹೇಳಿದ್ರೆ ಎಷ್ಟೇ ದೂರದಲ್ಲಿ ಏನೇ ಇದ್ರೂ ವರ್ಚುವಲ್ ಇಮೇಜ್ ಮಾತ್ರ ಸಾಧ್ಯ. ಸೊ ದಿಸ್ ಕೆನಾಟ್ ಬಿ ಆನ್ಸರ್ಡ್. ಸೊ ಇದು ಉತ್ತರ ಏನೋ? ಕೆನಾಟ್ ಬಿ ಆನ್ಸರ್ಡ್ ಅಲ್ವಾ? ಕೆನಾಟ್ ಬಿ ಆನ್ಸರ್ಡ್. ನಿಮ್ಗೂ ಇವೆಲ್ಲ ಉತ್ತರ ಮಾಡೋದಕ್ಕಾಯ್ತು ಅಂತ ತಿಳ್ಕೊಂತೀನಿ. ಆಗಿದ್ರೆ ತುಂಬಾ ಒಳ್ಳೇದು. ಆಗಿಲ್ಲ ಅಂತ ಹೇಳಿದ್ರೆ ಕಾನ್ಸೆಪ್ಷುಯಲ್ ಆಗಿ ಸ್ವಲ್ಪ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಈ ಥರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತಂದ್ರೆ ಇನ್ನು ಬಾಕಿ ಸಿಲೆಬಸ್ ಎಲ್ಲ ಸುಲಭ ಆಗುತ್ತೆ.